ನಮಸ್ಕಾರ ಸ್ನೇಹಿತರೆ, ನರ್ಸಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಓಕೆ, ಹೆಸರು ಮಾತ್ರ ನರ್ಸಿಂಗ್ ಇನ್ ಕನ್ನಡ. ಬಟ್ ಈ ಒಂದು ಇಂಪಾರ್ಟೆಂಟ್ ಟಾಪಿಕ್ಕು ನಮ್ಮ ಒಂದು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ. ಓಕೆ, ಇದಕ್ಕೆ ಸಂಬಂಧಪಟ್ಟ ಎಲ್ಲ ಕೋರ್ಸ್ಗಳಿಗೂ ಕೂಡ ಈ ಒಂದು ವಿಡಿಯೋ ಇಂಪಾರ್ಟೆಂಟ್ ಆಗಿರ್ತದೆ. ಯಾಕಂತಂದರೆ ಭಾಳಷ್ಟು ಇವತ್ತು ನಿನ್ನೆ ತಾನೇ ರಿಸಲ್ಟ್ ಬಂದಿದೆ. ಇವತ್ತು ಎಷ್ಟು ಹುಡುಗರು ಮೆಸೇಜ್ ಮಾಡ್ತಾ ಇರ್ತಾರೆ. ಈ ಒಂದು ವಿಡಿಯೋ ಅಪ್ಕಮಿಂಗ್ ಡೇಸಲ್ಲೂ ಕೂಡ ನೋಡೋರಿಗೂ ಕೂಡ ಹೇಳ್ತಿದ್ದೀನಿ. ಓಕೆ, ವಿತ್ ನಿಮ್ಮ ಒಂದು ರಿಸಲ್ಟ್ ವಿತ್ ಅಂತ ಬಂದಿರ್ತದೆ. ಯಾಕೆ ಬಂದಿರ್ತದೆ, ಅದಕ್ಕೆ ಸೊಲ್ಯೂಷನ್ ಏನಂತ ಕಂಪ್ಲೀಟಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸಾಧ್ಯ ಆಗಿತ್ತಪ್ಪ ಅಂದರೆ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಯಾರಾದರೂ ಬಂದಿತ್ತು ಅಂದರೆ ಶೇರ್ ಮಾಡಿರಿ. ಸರಿ, ವಿಷಯ ಬಂದುಬಿಟ್ಟು ಮೊದಲು ಏನಕ್ಕೆ ಬರುತ್ತೆ. ಓಕೆ, ಈ ವಿತ್ ರಿಸಲ್ಟ್ ಅಂದರೆ ಏನಪ್ಪ ಅಂತಂದರೆ ನೀವು ಏನಾದರೂ ಮಾಲ್ ಪ್ರಾಕ್ಟೀಸ್ ಮಾಡಿದರೆ ಮಾತ್ರ ಬರುವಂಥದ್ದು. ಲೈಕ್ ಎಕ್ಸಾಂಪಲ್ ಹೇಳೋದಂತಂದರೆ, ಈ ಎಕ್ಸಾಮ್ ನಡೀತಾ ಇರ್ತದೆ, ಎಕ್ಸಾಮಲ್ಲಿ ಕಾಪಿ ಚೀಟಿ ಮಾಡೋದು, ಅದೇನಾದರೂ ಕ್ಯಾಮ್ರಾದಲ್ಲಿ ಸೆನ್ಸಾರ್ಗೆ ಗೊತ್ತಾಗಿ ಅವ್ರು ಏನಾದರೂ ಫೈಂಡ್ ಔಟ್ ಮಾಡ್ಕೊಂಡು ಆ ಒಂದು ರಿಜಿಸ್ಟರ್ ನಂಬರ್ ಇರುವಂಥ ಸ್ಟೂಡೆಂಟ್ಸ್ನ ಫೈಂಡ್ ಔಟ್ ಮಾಡಿ ಅದನ್ನು ಅಲ್ಲಿ ಕ್ಯಾನ್ಸಲ್ ಮಾಡೋದು. ಇನ್ನೊಂದಪ್ಪ ಸ್ಕ್ಯಾನಿಂಗ್. ಓಕೆ, ನಿಮ್ಮೊಂದು ಆಫ್ಟರ್ ಎಕ್ಸಾಮಿನೇಷನ್ ಹೇಳಿದ್ರೆ ವಿತಿನ್ 1 ಅವರಲ್ಲಿ ಸ್ಕ್ಯಾನ್ ಆಗಬೇಕು. ಅವಾಗ ಏನಾದರೂ ನಿಮ್ಮ ಬೈ ಮಿಸ್ಟೇಕ್ ಆಗಿತ್ತಪ್ಪ ಅಂದರೆ ಅಥವಾ ಲೇಟಾಗಿ ಏನಾದರೂ ಸ್ಕ್ಯಾನ್ ಮಾಡಿದರೆ, ಇಲ್ಲಪ್ಪ ಸ್ಕ್ಯಾನ್ ಮಾಡಿದರೂ ಸಹಿತ ಕೂಡ ನಿಮ್ಮ ಒಂದು ಮೇನ್ ಫ್ರಂಟ್ ಪೇಜ್ ಸ್ಕ್ಯಾನ್ ಮಾಡಿದೋಗಿದ್ರೆ ಅಥವಾ ಯಾವುದೋ ಒಂದು ರೀಸನ್ ಸ್ಕ್ಯಾನ್ ಮಾಡೋವಾಗ ಏನೋ ಒಂದು ತಪ್ಪಾಗಿದ್ರೆ ಅಥವಾ ನೀವು ಬರೆಯುವಂಥ ಪೇಜಸ್ಸು ಹಾಳೆಗಳು ಏನಾದರೂ ಹರಿದಿತ್ತಪ್ಪ ಅಂತಂದರೆ, ಓಕೆ, ಅಥವಾ ನೀವೇನಾದರೂ ಪೇಜಸ್ ಎಂಟ್ರಿ ಮಾಡುವಾಗ ನೀವು ರಾಂಗಾಗಿ ಏನಾದರೂ ನಿಮ್ಮ ರಿಜಿಸ್ಟರ್ ನಂಬರ್ ಎಂಟ್ರ್ ಮಾಡಿದರೆ ಅಥವಾ ನಿಮ್ಮ ಅಪ್ಪಿತಪ್ಪಿ ನೀವು ಎಂಟ್ರ್ ಮಾಡ್ದೇ ಹಂಗೆ ಡೈರೆಕ್ಟಾಗಿ ಕೊಟ್ಟಿದ್ರೆ ಅಥವಾ ನೀವೇನಾದರೂ ಸೈನ್ ಮಾಡದೆ ಹೋಗಿದ್ರೆ ಆನ್ಸರ್ ಬುಕ್ಲೆಟ್ ಅಲ್ಲಿ ಲಾಸ್ಟ್ಗೆ ಒಂದು ಪೇಪರ್ ಕೊಡ್ತಾ ಅದು, ಓಕೆ, ಈ ಥರ ಒಂದು ಎಕ್ಸಾಮ್ ಹಾಲಲ್ಲಿ ಆಗುತ್ತೆ. ನೆಕ್ಸ್ಟ್ ಅದೇ ರೀತಿಯಾಗಿ ಹೇಳಿದನ್ನು ನೀವು ಇನ್ ಕೇಸ್ IMR ಎಂಟ್ರಿ ಮಾಡಿದಿರ್ಬೋದು ಕೆಲವೊಂದು ಟೈಮು, ಅಥವಾ ಪ್ರಾಕ್ಟಿಕಲ್ ಎಕ್ಸಾಮ್ಗೆ ನೀವು ಅಟೆಂಡ್ ಆಗದಿರ್ಬೋದು. ಎಷ್ಟೋ ಹುಡುಗರು ಕೆಲವೊಂದಿಷ್ಟು ಎಕ್ಸಾಮ್ ಅಟೆಂಡ್ ಆಗಿರ್ತಾರೆ, ಕೆಲವೊಂದಿಷ್ಟು ಹುಡುಗರು ಅಟೆಂಡ್ ಆಗದೆ ಸುಮ್ಮನೆ ಹಾಗೆ ಬಿಟ್ಟಾಗ ಅಲ್ಲಿ IMR ಕೂಡ ಹಾಕದೇ ಇದ್ದಾಗ ಈ ರೀತಿ ಏನಪ್ಪ ಆಗುತ್ತಂದರೆ ನಿಮಗೆ ರಿಸಲ್ಟ್ ವಿತ್ ಕೂಡ ಬರುವಂಥ ಚಾನ್ಸಸ್ ಜಾಸ್ತಿ ಆಗುತ್ತೆ. ಓಕೆ, ಅಂದರೆ IMR ಎಂಟ್ರ್ ಆಗಬೇಕು, ಅವು ಆಗದೆ ಹೋದಾಗ ರಿಸಲ್ಟ್ ವಿತ್ ಬರ್ತಿರ್ತದೆ. ಓಕೆ, ಇದಿಷ್ಟು. ಓಕೆ, ಅಂದರೆ ಇದೆಷ್ಟೇ ಅಲ್ಲ, ಇನ್ನೂ ಕೂಡ ಭಾಳಷ್ಟು ರೀಸನ್ಸ್ ಬರ್ತವೆ. ಇದಕ್ಕೆ ಸೊಲ್ಯೂಷನ್ ಬಂದುಬಿಟ್ಟು ನೋಡಿ, ಈಗ ಚಿಕ್ಕ ಪುಟ್ಟ ಆಗಿತ್ತಪ್ಪ ಅಂದರೆ ಜಸ್ಟ್ ಏನಪ್ಪ ಅಂದರೆ ಮೇಲ್ ಕಳಿಸ್ತಾರೆ ನಿಮ್ಮ ಕಾಲೇಜ್ ಪ್ರಿನ್ಸಿಪಲ್ಗೆ. ಅಲ್ಲಿಂದ ನೀವು ಡೈರೆಕ್ಟಾಗಿ ಯೂನಿವರ್ಸಿಟಿಗೆ ಹೋಗ್ಬಿಟ್ಟು ಸ್ವಲ್ಪ ಏನೋ ಒಂದು ಹೇಳಿ ಕಳಿಸ್ತಾರೆ. ಓಕೆ, ಫಾರ್ ಎಕ್ಸಾಂಪಲ್ ಏನಾದರೂ ಹಾಳೆ ಹರಿದಿತ್ತಪ್ಪ ಅಂತಂದರೆ ನೀವು ಬೈ ಮಿಸ್ಟೇಕಾಗಿ ಅದಂತ ನಿಮ್ಮ ತಪ್ಪಿರಲ್ಲ. ಓಕೆ, ಅಥವಾ ಕೆಲವೊಂದು ಟೈಮ್ ನೀವು ಏನಾದರೂ ರಿಜಿಸ್ಟರ್ ಮಾಡಿ ಎಂಟರ್ ಮಾಡದೆ ಹೋಗಿದ್ದಾಗ ಈ ಥರ ಚಿಕ್ಕ ಪುಟ್ಟ ಏನಾದರೂ ತಪ್ಪಾಗಿದ್ದರೆ ಈಸಿಯಾಗಿ ಸಾಲ್ವ್ ಆಗುತ್ತೆ. ಅಪ್ಪಿತಪ್ಪಿ ನೀವು ಏನಾದರೂ ಅಂದರೆ ಕಾಪಿ ಮಾಡೋಕ್ಕೋದ ಸಿಗೋಕೊಂಡಿತ್ತಂದರೆ ಅಥವಾ ಅಪ್ಪಿತಪ್ಪಿ ಏನಾದರೂ IMR ಆ್ಯಡ್ ಆಗಿ ಈ ಥರ ಹೋದಾಗ ಸ್ವಲ್ಪ ಟೈಮ್ ಹಿಡಿತದೆ, ಬಟ್ ರಿಸಲ್ಟ್ ನಿಮ್ದು ಲೇಟಾಗಿ ಬರ್ತದೆ. ಓಕೆ, ಇವಾಗ ರಿಸಲ್ಟ್ ಎಲ್ಲರ ಜೊತೆ ನಿಮಗೆ ಬರಲ್ಲ. ಓಕೆ, ವಿತ್ ಅಂತ ಬಂದಂತಂದರೆ ಈ ಸಡನ್ ಇವಾಗಲೇ ಬರಲ್ಲ. ಸ್ವಲ್ಪ ಯೂನಿವರ್ಸಿಟಿ ಕಡೆಯಿಂದ ಸ್ವಲ್ಪ ವರ್ಕೌಟ್ ನಡೀತದೆ, ನಿಮ್ಮ ಕಾಲೇಜ್ ಪ್ರಿನ್ಸಿಪಲ್ಗೂ ಅವರಿಗೆ ಸ್ವಲ್ಪ ಕಾನ್ವರ್ಸೇಷನ್ ನಡೀತದೆ. ಓಕೆ, ಈಗ ಎಲ್ಲನೂ ಕೂಡ ಕಂಪ್ಲೀಟಾಗಿ ನಿಮ್ಮ ಕಾಲೇಜ್ ಪ್ರಿನ್ಸಿಪಲ್ಗೆ ಬಿಟ್ಟಿದ್ದು ವರ್ಕ್ ಈಗ. ಓಕೆ, ಹೋಗಿ ಮೊದಲು ನಿಮ್ದು ಯಾರದಲ್ಲೂ ವಿತ್ ಅಂತ ಬಂದೈತೆ ಹೋಗಿಬಿಟ್ಟು ಮೊದಲು ಏನು ಮಾಡ್ರಪ್ಪ ಅಂದರೆ ನಿಮ್ಮ ಒಂದು ಕಾಲೇಜ್ ಪ್ರಿನ್ಸಿಪಲ್ಗೆ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ಕೊರಿ. ಸರ್, ಈ ರೀತಿ ನಮಗೆ ರಿಸಲ್ಟ್ ವಿತ್ ಅಂತ ಬಂದೈತೆ, ಏನು ಮಾಡ್ಬೇಕಂತಂದರೆ ಓಕೆ ಒಂದು ಅವರು ಕೂಡ ಯೂನಿವರ್ಸಿಟಿಗೆ ಒಂದು ಮೇಲ್ ಮಾಡೋ ಮೂಲಕ ಆಗಿರ್ಬೋದು ಅಥವಾ ಅವರು ಕೂಡ ಕಾಂಟ್ಯಾಕ್ಟ್ ಇದ್ದೇ ಇರ್ತಾರೆ, ಅವ್ರು ಮಾಡಿ ಓಕೆ ಇಂಥ ಟೈಮ್ಗೆ ಬರೋಕ್ಕಂತ ಹೇಳ್ತಾರೆ. ಆವಾಗ ಹೋಗ್ಬಿಟ್ಟು ನೀವು ಸಾಲ್ವ್ ಔಟ್ ಮಾಡ್ಕೋಬೋದು. ರಿಸಲ್ಟ್ ನೀವು ಸಪ್ರೇಟಾಗಿ ಒಂದು ಬೇರೆ ಥರ ಬರ್ತದೆ. ಓಕೆ, ಬೇರೆ ಬರ್ತದೆ ರಿಸಲ್ಟು. ಓಕೆ, ಇದಿಷ್ಟು. ಓಕೆ, ಸಿಂಪಲ್ ಪ್ರೊಸೆಸ್ಸು ನಿಮ್ಗೆ ಅನಿಸ್ಬೋದು, ಬಟ್ ಅಂತಾರಲ್ಲ ರಿಸಲ್ಟ್ ವಿತ್ ಎಲ್ಲರ ಜೊತೆ ಬಂದ್ರೇ ಚಲೋ. ಓಕೆ, ಬಟ್ ನಿಮ್ಮದು ರಿಸಲ್ಟ್ ವಿತ್ ಬಂತಂದರೆ ನೀವು ಮಾಡಿರ್ತಕ್ಕಂಥ ತಪ್ಪಾಗಿರ್ತದೆ. ಆಲ್ಮೋಸ್ಟ್ 90% ಸ್ಟೂಡೆಂಟ್ಸ್ ನೀವೇ ಮಾಡಿರ್ತೀರ. ಎಷ್ಟೋ ಹುಡುಗರು ನೋಡ್ತಿದ್ದೀನಿ ನಾನು, ರಾಂಗಾಗಿ ಎಲ್ಲರೂ ಕೂಡ ರಿಜಿಸ್ಟರ್ ನಂಬರ್ ಎಂಟರ್ ಮಾಡೋದಾಗಿರ್ಬೋದು ಅಥವಾ ಎಲ್ಲ ಸರ್ಚ್ ಕೂಡ IMR ಎಂಟ್ರಿ ಮಾಡಿರ್ತಾರೆ. ಅದ್ರ ಬಗ್ಗೆ ಭಾಳ ಹೊರೆ ಇರೋಲ್ಲ. ನೀವು ಪೇಜಸ್ ಸಿಟ್ಟಿಲೇ ಎಕ್ಸಾಮ್ ಬರುವಾಗ ನೀವೇ ಪೇಜಸ್ ಹಾಳೆ ಹರಿದಿರ್ತಾರೆ. ಓಕೆ, ಈ ರೀತಿ ಆಗೋ ಚಾನ್ಸಸ್ ಈ ರೀತಿ ನೀವೇ ಮಾಡ್ಕೊಂಡಿರ್ತಾರೆ. ಮಿಸ್ಟೇಕ್ಸ್ನ ನೀವೇ ಸಾಲ್ವ್ ಮಾಡ್ಕೋಬೇಕು. ಸ್ವಲ್ಪ ಓಡಾಡಿ. ಓಕೆ, ನಿಮ್ಮ ಮತ್ತು ರಿಸಲ್ಟ್ ಬೇಕಾದರೆ ಸ್ವಲ್ಪ ಓಡಾಡಬೇಕು. ಏನಿಲ್ಲ, ನೀವು ಹೋಗ್ಬಿಟ್ಟು ನಿಮ್ಮ ಕಾಲೇಜ್ ಪ್ರಿನ್ಸಿಪಾಲ್ನ ಕರ್ಕೊಂಡು ಅಥವಾ ನೀವು ಯಾರಾದರೂ ಅದು ಮ್ಯಾನೇಜ್ಮೆಂಟಿಗೆ ಇದು ಮ್ಯಾನೇಜ್ಮೆಂಟ್ಗೆ ಸಂಬಂಧಪಟ್ಟವ್ರನ್ನ ವಿಚಾರಿಸಿ ಅವರಾಗಿ ನಿಮ್ಗೆಲ್ಲನೂ ಕೂಡ ಕಂಪ್ಲೀಟಾಗಿ ಗೈಡ್ ಮಾಡ್ತಾರೆ. ಭಯಪಡಬೇಡ್ರಿ, ವಿತ್ ಅಂತ ಬಂದಿರೋದು ಆಲ್ಮೋಸ್ಟ್ ಎಲ್ಲ ಹುಡುಗರದ್ದು ಕೂಡ ರಿಸಲ್ಟ್ ಪಾಸ್ ಆಗಿದ್ದಾವೆ. ಓಕೆ, ಸರಿ, ಸಾಧ್ಯದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ. ಇಷ್ಟೇ ಇನ್ಫಾರ್ಮೇಷನ್ ಏನಿಲ್ಲ. ಓಕೆ, ಫಾರ್ ಎಕ್ಸಾಂಪಲ್ ನಿಮ್ಗೆ ತೋರಿಸ್ತೀನಿ. ನಿಮಗೆ ವಿತ್ ಯಾವ ರೀತಿ ಇರ್ತದಂದ್ರೆ ಈ ಒಂದು ಸ್ಟೂಡೆಂಟ್ಸ್ನ ನಾನು ತೋರಿಸಲ್ಲ, ಈ ರೀತಿ ಬಂದಿರ್ತದೆ. ಫಾರ್ ಎಕ್ಸಾಂಪಲ್ ಈ ಒಂದು ಸ್ಟೂಡೆಂಟ್ಸ್ದು ಎಲ್ಲನೂ ಕೂಡ ಬ್ಲರ್ ಮಾಡಿದ್ದೀನಿ, ಅಂದರೆ ಎಲ್ಲನೂ ಕೂಡ ಆಫ್ ಮಾಡಿದ್ದೀನಿ. ರಿಸಲ್ಟ್ ಮಾತ್ರ ವಿತ್ ಇಲ್ಲಿ ಕಾಣಿಸ್ತಿದೆಯಲ್ಲ, ಈ ರೀತಿ ವಿತ್ ಬಂದಿರ್ತದೆ ನಿಮ್ಮದು ಕೂಡ. ಓಕೆ, ಈ ರೀತಿ ವಿತ್ ಬಂದಾಗ ನೀವು ಸಾಧ್ಯ ಆದಷ್ಟು ಏನು ಮಾಡಿರಿ, ಹೋಗ್ಬಿಟ್ಟು ನಿಮ್ಮ ಒಂದು ಕಾಲೇಜಿಗೆ ಪ್ರಿನ್ಸಿಪಲ್ ಅಥವಾ ಯಾರಾದರೂ ಮ್ಯಾನೇಜ್ಮೆಂಟ್ಗೆ ಬೇಗನೆ ಹೋಗಿ ಅಪ್ರೋಚ್ ಮಾಡಿರಿ. ಯಾಕಂದರೆ ಟೈಮಿಂಗ್ ಜಾಸ್ತಿ ಇರಲ್ಲ ಈ ರೀತಿ ಆದಾಗ. ಸರಿನಾ? ಓಕೆ, ಥ್ಯಾಂಕ್ ಯು, ಬಾಯ್.